ಶಿಲ್ಪಶಾಸ್ತ್ರದಲ್ಲಿ ಶಿವ ಹೇಳ್ತಕ್ಕಂಥ ಒಂದು ಮಾತು. ಯಾಕಿದನ್ನು ಉಲ್ಲೇಖ ಮಾಡಿದ್ವಿ? ಆಹಾರ ಸಪ್ಲೈ ಮಾಡಿದಾಗಲಿ ಮತ್ತೊಂದು ಸಾಮಾನ್ಯ ಮುಂದುವರೆದು ಡಿ ಲೋಕೇಶ್ ಅವರು ಅವರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ. ನರೇಂದ್ರ ಹೆಚ್ಚರ್ ಯಾವ ರಾಜ್ಯ ಮಟ್ಟದ ಸಂಘಟನೆಯನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸುಮಾರು 22 ವರ್ಷಗಳ ಹಿಂದೆ ನಮ್ಮ ನಂಜುಂಡಿಯವರನ್ನು ಅಧ್ಯಕ್ಷರನ್ನಾಗಿಸಿ ಇಡೀ ಜಿಲ್ಲೆಯಲ್ಲಿ ಸುಮಾರು 38 ಜಿಲ್ಲೆಗಳಿದ್ದಾಗ ಎಲ್ಲ ಜಿಲ್ಲಾ ಸಮಾವೇಶಗಳನ್ನು ಮುಗಿಸಿ ಬೆಂಗಳೂರಿನಲ್ಲಿ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ನಾವು ಒಂದು ರಾಜ್ಯ ಮಟ್ಟದ ಬೃಹತ್ ಸಮ್ಮೇಳನವನ್ನು ಕೂಡ ಮಾಡಿದ್ವಿ. ಬಹುಶಃ ಅದರ ಪ್ರತಿಫಲವಾಗಿಯೇ ಸರ್ಕಾರದಿಂದ ಅನೇಕ ಕೊಡುಗೆಗಳು ಸಮಾಜಕ್ಕೆ ಸಿಕ್ತು. ಅದರೊಳಗೆ ಈ ಅಮರಶಿಲ್ಪಿ ಜಕಣಾಚಾರ್ಯರ ಸಂಸ್ಮರಣೋತ್ಸವವು ಕೂಡ ಒಂದಾಗಿದೆ. ಬಹುಶಃ ಸಮ್ಮೇಳನಗಳನ್ನು ಪ್ರಾರಂಭ ಮಾಡುವ ಕಾಲದಲ್ಲಿ ಒಂದು ಯೋಜನೆಯನ್ನು ನಾವೇ ನಂಜುಂಡಿಯವರ ಗಮನಕ್ಕೆ ತಂದ್ವಿ. ನಮ್ಮಲ್ಲಿ ಸಾಕಷ್ಟು ಜನ ಶಿಲ್ಪಿಗಳು ಆಗಿ ಹೋಗಿದ್ದಾರೆ. ಅದರೊಳಗೆ ಅತ್ಯಂತ ಪ್ರಮುಖರು ವಿಖ್ಯಾತರು ಅಂತ ಅಂದರೆ ನಮ್ಮ ಅಮರಶಿಲ್ಪಿ ಜಕಣಾಚಾರ್ಯರು. ಇವರ ಬಗ್ಗೆ ಭಾಳಷ್ಟು ಜನರಿಗೆ ಮಾಹಿತಿ ಇನ್ನೂ ಸಿಗ್ತಾ ಇಲ್ಲ. ಅದ್ರ ಜೊತೆಯಲ್ಲಿ ಅವ್ರು ಹೇಗಿದ್ದಾರೆ ಅಂತಕ್ಕಂಥ ಗುರುತು ಕೂಡ ಇಲ್ಲ. ಹಾಗಾಗಿ ಮೊಟ್ಟ ಮೊದಲಿಗೆ ಅವರ ಭಾವಚಿತ್ರ ಅನಾವರಣ ಮಾಡೋಣ ಅಂತಕ್ಕಂಥ ಒಂದು ಕಲ್ಪನೆಯನ್ನು ನಾವಿಟ್ಕೊಂಡು ಅದನ್ನು ಆ ಸಮ್ಮೇಳನಗಳಲ್ಲಿ ಒಂದಾಗಿರ್ತಕ್ಕಂಥ ಕಾರ್ಯಕ್ರಮ ಅಮರಶಿಲ್ಪಿ ಜಕಣಾಚಾರ್ಯರ ಭಾವಚಿತ್ರ ಅನಾವರಣ ಅಂತಕ್ಕಂಥದ್ದಾಗಿ ಇಟ್ಕೊಂಡು ಪ್ರಾರಂಭ ಮಾಡಿದ್ವಿ. ನಂಜುಂಡಿ ಅವರು ಹೇಳಿದ್ರು, ನನಗೆ ಇವರು ಜಕಣಾಚಾರ್ಯರು ಹೇಗಿದ್ದಾರೋ ಏನೋ ಗೊತ್ತಿಲ್ಲ ಸ್ವಾಮೀಜಿ ನನಗೆ ಅಂತ ಅಂದರು. ನಾವು ಅದನ್ನು ಅಧ್ಯಯನ ಮಾಡಿದ್ವಿ, ಅವರ ಚರಿತ್ರೆ ಎಲ್ಲ ಓದಿದ್ವಿ. ಆಗ ಅವ್ರಿಗೆ ಹೇಳಿದ್ವಿ, ಇಲ್ಲ ಆ ಚಿತ್ರ ತಯಾರು ಮಾಡಿಸ್ತಕ್ಕಂಥ ಜವಾಬ್ದಾರಿ ನಮಗಿರಲಿ ಅಂತ ಹೇಳಿ ಈಗೇನು ಇರ್ತಕ್ಕಂಥ ಅಮರಶಿಲ್ಪಿ ಜಕಣಾಚಾರ್ಯರ ಭಾವಚಿತ್ರವನ್ನು ಖ್ಯಾತ ಚಿತ್ರಕಾರರು ಆಗಿದ್ದಂಥ ನಮ್ಮ ಈಗೇನು ವೀರೇಂದ್ರ ಅವರು ಅಂತಕ್ಕಂಥ ಹೆಸರನ್ನು ಕೇಳಿದ್ದೀರಿ ನೀವು. ಬೆಂಗಳೂರಿನ ಪಕ್ಕದಲ್ಲಿರ್ತಕ್ಕಂಥ ಚಿಕ್ಕಬಳ್ಳಾಪುರದಲ್ಲಿ ಅವರ ವಾಸಸ್ಥಳ ಇತ್ತು. ಅಲ್ಲಿ ಒಂದು ಆಶ್ರಮದಲ್ಲಿ ಅವರು ವಾಸ ಮಾಡ್ತಾ ಇದ್ರು. ಜಿ ಜ್ಞಾನಾನಂದರವರು ನಿಮಗೆಲ್ಲ ಗೊತ್ತು, ಸಾಹಿತಿಗಳು. ಅವರ ಅಣ್ಣ ಆಗಿರ್ತಕ್ಕಂಥ ಯಾವ ವೀರೇಂದ್ರರವರ ಕಡೆಯಿಂದ ಆ ಚಿತ್ರವನ್ನು ನಾವು ಬರೆಸಿದ್ವಿ. ಅದನ್ನು ಸಾಕಷ್ಟು ಬಾರಿ ಅದನ್ನು ನಾವು ಕರೆಕ್ಷನ್ ಮಾಡಿ ಹೀಗೆ ಇರಬೇಕು, ಮುಖ್ಯವಾಗಿ ಬೇಲೂರು ಚನ್ನಕೇಶವ ದೇವರನ್ನ ವಿಗ್ರಹವನ್ನು ಕೆತ್ತುವಂತೆಯೇ ಇರಬೇಕು ಅಂತಕ್ಕಂಥದ್ದಾಗಿ ಹೇಳಿ ಅವರಿಗೆ ಒಂದು ಕಲ್ಪನೆಯನ್ನು ಕೊಟ್ವಿ. ಆ ಕೀ ಸ್ಕೆಚ್ ಕೂಡ ನಾವೇ ಮಾಡಿಕೊಟ್ವಿ. ಯಾಕೆಂದರೆ ನಮಗೂ ಸ್ವಲ್ಪ ಚಿತ್ರಕಲೆ ಅಧ್ಯಯನ ಮಾಡಿದ್ರಿಂದ ಅದನ್ನು ನಾವೇ ಅವರಿಗೆ ಮಾಡಿಕೊಟ್ವಿ. ಅದನ್ನು ಅವರು ಹೇಗಿರಬೇಕು ಅಂತಕ್ಕಂಥ ಚಿತ್ರಣ, ಅದರ ಪಕ್ಕದಲ್ಲಿ ಬೇಲೂರು ಶಿಲಾಬಾಲಿಕೆಗಳ ವಿಗ್ರಹ, ಅಲ್ಲಿ ಅವರ ಉಪಕರಣಗಳು, ಮೇಲೆ ವಿಶ್ವಕರ್ಮನ ಒಂದು ಪ್ರತಿಮೆಯನ್ನು ಇಟ್ಕೊಂಡಿರುವ ಹಾಗೆ. ಇನ್ನೂ ಸೂಕ್ಷ್ಮವಾಗಿ ನೀವು ಗಮನಿಸಿದರೆ ಆ ಕಿಟಕಿಗಳ ಹೊರಗೆ ನೀವು ದೃಷ್ಟಿ ಹಾಯಿಸಿದರೆ ಬೇಲೂರಿನ ದೇವಾಲಯವೂ ಕೂಡ ನಿಮಗೆ ಕಾಣಿಸ್ತದೆ. ಈ ಎಲ್ಲ ಕಲ್ಪನೆಯನ್ನು ಕೊಟ್ಟು ಆ ಚಿತ್ರವನ್ನು ಮಾಡಿಸಿದ್ವಿ. ಬಹುಶಃ ಅಂದಿನಿಂದ ಇಂದಿನವರೆಗೆ ಇಡೀ ನಾಡಿನಾದ್ಯಂತ ಈ ಒಂದು ಭಾವಚಿತ್ರ ಎಲ್ಲ ಕಡೆ ತನ್ನದೇ ಆಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಬೆಳಗ್ತಾ ಇದೆ ಬಂಧುಗಳೇ. ದೇವಲ್ವಾ, ವರ್ಕ್ ಇಸ್ ವರ್ಷಿಪ್ ಅಂತ ಕೇಳಿದ್ದೇವಲ್ವಾ, ಹಾಗೆ ತನ್ಮಯರಾಗಿ ಅದರಲ್ಲೇ ಅವರು ನೆಕ್ಸ್ಟ್ ಶ್ರೀಯುತ ಕಾಳಾಚಾರ್ಯರು ಶ್ರೀಯುತರು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಂತ ಶಿಲ್ಪಿ ನನಗೆ ಹೆಸರು ಬೇಕು ಅಂತ ಎಲ್ಲಿಲ್ಲ. ದಯವಿಟ್ಟು ಪ್ರದೀಪ್ ಶರ್ಮಾ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ತಾರೆ. ಹಾಸನ ಮಾನ್ಯರು ವೇದಿಕೆ ಮೇಲೆ ಬಂದು ನೆಕ್ಸ್ಟ್ ಸನ್ಮಾನ ಸ್ವೀಕರಿಸಬೇಕು ಅಂತ